ಹೆಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಪೃಥ್ವಿ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಬನ್ನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ, ಮೆಣಸು, ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ತಗೊಂಡಿದ್ದೀನಿ ಫ್ಲೇವರ್. ಇದನ್ನೆಲ್ಲ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಅಂತ ಬಂದು ಈಗ ಆಯಿಲ್ ಹಾಕೊಂತ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಮಸಾಲೆ ಮಾಡ್ಕೊಳ್ಳೋಕೆ ಎಲ್ಲ ಐಟಮ್ಗಳನ್ನ ಹಾಕೊಳ್ಳೋಣ. ಇದು ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ. ಆಕ್ಚುಲಿ ಈ ರೆಸಿಪಿ ನನ್ನ ಸಿಸ್ಟರ್ಗೋಸ್ಕರ ಮಾಡ್ತಾ ಇರೋದು. ಅವಳಿಗೆ ನಾನು ಮಾಡೋ ಚಿಕನ್ ರೆಸಿಪೀಸ್ ಅಂದ್ರೆ ತುಂಬಾ ಇಷ್ಟ. ಇವತ್ತು ತಿನ್ಬೇಕಂತಾನೆ ಬಂದಿದ್ದಾಳೆ. ಅವಳಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಈಗ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಆನಿಯನ್ ಎಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡೋಣ. ಇದಕ್ಕೆ ನಾನೀಗ ಧನಿಯಾ ಪುಡಿ, ಚಿಕನ್ ಮಸಾಲ ಎಲ್ಲ ಆಡ್ ಮಾಡ್ಕೊಂತ ಇದ್ದೀನಿ. ಅರಿಶಿನ ಹಾಕೊಂತೀನಿ ಸ್ವಲ್ಪ, ಚಿಲ್ಲಿ ಪೌಡರ್ 2 ಸ್ಪೂನ್. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದೀಗ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಈಗ ಚಿಕನ್ ಸಾಂಬಾರ್ ಮಾಡೋಣ ಬನ್ನಿ. ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಚಿಕನ್ ಹಾಕೊಳ್ಳೋಣ. ಈಗ ಚಿಕನ್ ಬೇಯುವಾಗಲೇ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು 3 to 5 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿರುವಂತ ಮಸಾಲೆ ಹಾಕೊಳ್ಳೋಣ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1-2 ಮಿನಿಟ್ಸ್. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲೆ. ಫೈನಲ್ ಆಗಿ ಸ್ವಲ್ಪ ಗರಂ ಮಸಾಲ ಆಡ್ ಮಾಡ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಲಿಡ್ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಾಗಿದೆ. ಆಗ್ಲೇ ಹೇಳಿದ್ದೆ ಇದು ನನ್ನ ಸಿಸ್ಟರ್ಗೋಸ್ಕರ ಮಾಡಿರೋದು ಅಂತ. ಸೊ ಈಗ ಅವಳಿಗೆ ಕೊಡ್ತೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಮ್ಮ ಅಕ್ಕ ನಂಗಂತ ಚಿಕನ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವೊಂದ್ಸತಿ ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿದೆ. ಇವ್ರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಕೂಡ. ಸಿಸ್ಟರ್ಗೆ ಚಿಕನ್ ಸಾಂಬಾರ್ ತುಂಬಾ ಇಷ್ಟ ಆಗಿದೆ. ಸೊ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.